ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದಂತ ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ನವರ ಭರ್ಜರಿ ಬ್ಯಾಟಿಂಗ್ನಿಂದಾಗಿ ಡೆಲ್ಲಿ ತಂಡ 6 ವಿಕೆಟ್ಗಳ ರೋಚಕ ಗೆಲುವನ್ನು ಸಾಧಿಸಿತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸತತ 7ನೇ ಬಾರಿಗೆ ಹೋಮ್ ಗ್ರೌಂಡ್ನಲ್ಲಿ ಸೋಲನ್ನು ಕಾಣಬೇಕಾಯಿತು. ಈ ಮ್ಯಾಚ್ನಲ್ಲಿ ಡೆಲ್ಲಿ ತಂಡದಲ್ಲಿರುವಂತಹ ಕನ್ನಡಿಗ ಅಬ್ಬರಿಸಿದ್ರೆ RCBಯಲ್ಲೇ ಇರುವಂತಹ ಕನ್ನಡಿಗ ದೇವದತ್ ಪಡಿಕ್ಕಲ್ ಕೈಕೊಟ್ಟಿದ್ರು. ಈ ಪರ್ಫಾರ್ಮೆನ್ಸ್ ಬಳಿಕ ಪಡಿಕ್ಕಲ್ರನ್ನ ಪ್ಲೇಯಿಂಗ್ 11ನಿಂದ ಕೈ ಬಿಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಯಾಕೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಚಿನ್ನಸ್ವಾಮಿ ಮೈದಾನ ಕೆಎಲ್ ರಾಹುಲ್ ಮತ್ತು ದೇವದತ್ ಪಡಿಕ್ಕಲ್ ಇಬ್ಬರಿಗೂ ಕೂಡ ಹೋಮ್ ಪಿಚ್. ಬಟ್ ರಾಹುಲ್ ಈ ಮ್ಯಾಚ್ ಅಲ್ಲಿ 93 ರನ್ ಗಳಿಸಿ ಸೂಪರ್ ಮ್ಯಾನ್ ಆದ್ರೆ ಪಡಿಕ್ಕಲ್ ಜಸ್ಟ್ 1 ರನ್ಗೆ ಔಟ್ ಆಗಿ 0 ಆಗಿದ್ರು. ಈ ಪರ್ಫಾರ್ಮೆನ್ಸ್ ಬಳಿಕ ಕನ್ನಡಿಗರೇ ಪಡಿಕ್ಕಲ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕೊಟ್ಟಿರೋ ಅವಕಾಶವನ್ನ ಕೈಯಾರೆ ಕಳೆದುಕೊಳ್ಳುತ್ತಿರುವಂತ ಪಡಿಕ್ಕಲ್ ಇದೀಗ ಚಾನ್ಸ್ ಕಳೆದುಕೊಳ್ಳುವಂತ ಆತಂಕದಲ್ಲಿದ್ದಾರೆ. 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ 5 ಪಂದ್ಯಗಳಿಂದ 78 ರನ್. ಸದ್ಯ ಪಡಿಕ್ಕಲ್ ರನ್ನ ಬ್ಯಾಟಿಂಗ್ ಆರ್ಡರ್ ನಲ್ಲಿ 3ನೇ ಕ್ರಮಾಂಕದಲ್ಲಿ RCB ಪರ ಕಣಕ್ಕಿಳಿಸಲಾಗ್ತಾ ಇದೆ. 3 ವರ್ಷಗಳ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಳಗ ಸೇರಿರುವಂತ ಅವರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸಿಕೊಳ್ಳಲಾಗ್ತಾ ಇದೆ. ಆದ್ರೆ ಪಡಿಕ್ಕಲ್ ಬಿಗ್ ಇನ್ನಿಂಗ್ಸ್ ಅನ್ನ ಕಲೆ ಹಾಕೋಕೆ ಸಾಧ್ಯವಾಗ್ತಾ ಇಲ್ಲ. ಕಳೆದ 5 ಪಂದ್ಯಗಳಿಂದ 78 ರನ್ ಅಷ್ಟೇ ಕಲೆ ಹಾಕಿದ್ದಾರೆ. KKR ವಿರುದ್ಧದ ಮೊದಲ ಪಂದ್ಯದಲ್ಲಿ 10 ಬಾಲ್ಗಳನ್ನು ಫೇಸ್ ಮಾಡಿ 10 ರನ್ ಅಷ್ಟೇ ಗಳಿಸಿದ್ರು. ಇನ್ನು CSK ವಿರುದ್ಧದ ಪಂದ್ಯದಲ್ಲಿ 14 ಬಾಲ್ಗಳಲ್ಲಿ 27 ರನ್ ಬಾರಿಸಿ ಚೇತರಿಸಿಕೊಂಡಿದ್ರು. ಆದರೆ ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ, ಅದರಲ್ಲೂ ಕೂಡ ಚಿನ್ನಸ್ವಾಮಿಯಲ್ಲೇ ನಡೆದಂತಹ ಪಂದ್ಯದಲ್ಲಿ ಜಸ್ಟ್ 3 ರನ್ ಅಷ್ಟೇ ಬಾರಿಸಿ ನಿರಾಸೆ ಮೂಡಿಸಿದ್ರು. ಆ ಬಳಿಕ ಮುಂಬೈನಲ್ಲಿ ನಡೆದಂತಹ 4ನೇ ಪಂದ್ಯದಲ್ಲಿ 37 ರನ್ ಸಿಡಿಸಿ ಬೆಟ್ಟ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಇದೀಗ 5ನೇ ಪಂದ್ಯದಲ್ಲಿ DC ವಿರುದ್ಧ ಹೋಮ್ ಗ್ರೌಂಡ್ ನಲ್ಲಿ ಮತ್ತೆ ಫ್ಲಾಪ್ ಆಗಿದ್ದಾರೆ. 8 ಬಾಲ್ಗಳನ್ನ ಫೇಸ್ ಮಾಡಿ ಜಸ್ಟ್ 1 ರನ್ಗೆ ಔಟ್ ಆಗಿದ್ರು. ತಂಡಕ್ಕೆ ಮಾತ್ರವಲ್ಲ, ಈ ಪರ್ಫಾರ್ಮೆನ್ಸ್ ಕನ್ನಡಿಗರಿಗೂ ಕೂಡ ನಿರಾಸೆ ಮೂಡಿಸಿದೆ. RCB ಅಂದ್ರೆ ಚಿಕ್ಕಂದಿನಿಂದಲೂ ಪಡಿಕ್ಕಲ್ಗೆ ಅಚ್ಚುಮೆಚ್ಚು. ದೇವದತ್ ಮೂಲತಃ ಕೇರಳದವರು, ಆದ್ರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಬೆಂಗಳೂರಿನಲ್ಲೇ ನೆಲೆಸಿ ಬೆಂಗಳೂರಿಗನೇ ಆಗಿ ಬೆಳೆದಿದ್ದಾರೆ. ಹೀಗಾಗಿ ಚಿಕ್ಕ ವಯಸ್ಸಿನಿಂದಲೂ ಕೂಡ RCB ಅಂದ್ರೆ ಅವರಿಗೆ ಅಚ್ಚುಮೆಚ್ಚು. 2020ರ IPL ನಲ್ಲಿ RCB ಪರವೇ ಸ್ಫೋಟಕ ಬ್ಯಾಟಿಂಗ್ ಮಾಡಿ ದೇಶದ ಮನೆ ಮಾತಾಗಿದ್ರು. ಆದರೆ ಆನಂತರ ಬೇರೆ ಟೀಮ್ಗಳನ್ನ ಸೇರ್ಕೊಳ್ಬೇಕಾಯಿತು. ಈ ಮಧ್ಯೆ 2022ರಲ್ಲಿ ಪಡಿಕ್ಕಲ್ಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿತ್ತು. ವೈದ್ಯರ ಬಳಿ ಪರೀಕ್ಷೆ ನಡೆಸಿದಾಗ ಅವರಿಗೆ ಅಲ್ಸೈಟಿಸ್ ಕೊಲೈಟಿಸ್ ಎಂಬ ಆರೋಗ್ಯ ಸಮಸ್ಯೆ ಇರೋದು ಕಂಡು ಬಂದಿತ್ತು. ಅಂದ್ರೆ ಕರುಳಿನ ಮೇಲೆ ಅಲ್ಸರ್ ಆಗೋದು. ಇದರಿಂದ ಯಾವಾಗಲೂ ಕೂಡ ಅವರಿಗೆ ಆಯಾಸ ಆಗ್ತಾ ಇತ್ತು. ಕೇವಲ 2 ತಿಂಗಳ ಅಂತರದಲ್ಲಿ 10ರಿಂದ 12 kg ತೂಕವನ್ನ ಕಳ್ಕೊಂಡಿದ್ರು. ಹೀಗಾಗಿ 3-4 ತಿಂಗಳ ಕಾಲ ಕ್ರಿಕೆಟ್ನಿಂದಲೇ ದೂರ ಇರಬೇಕಾಗಿತ್ತು. ಅದೃಷ್ಟವಶಾತ್ ಆ ಎಲ್ಲಾ ಸಮಸ್ಯೆಗಳಿಂದ ಗುಣಮುಖರಾದಂಥ ಪಡಿಕ್ಕಲ್ ಮತ್ತೆ RCBಗೆ ಸೇರ್ಕೊಂಡು RCB ಪರ ಆಡ್ತಿದ್ದಾರೆ. ಫಾರ್ಮ್ನಲ್ಲಿ ಇಲ್ಲ ಎನ್ನುವ ಟೀಕೆಗಳಿದ್ರು ಕೂಡ ಸಾಕಷ್ಟು ಏರಿಳಿತಗಳನ್ನು ನೋಡ್ತಿದ್ದಾರೆ. ಆದರೆ ಈಗಾಗಲೇ 2 ಸೋಲುಗಳನ್ನ ಕಂಡಿರುವಂಥ RCB ಮುಂದಿನ ದಿನಗಳಲ್ಲಿ ಪಡಿಕ್ಕಲ್ಗೆ ಅವಕಾಶ ಕೊಡುತ್ತಾ ಅಥವಾ ಕೊಟ್ಟರೂ ಪಡಿಕ್ಕಲ್ ಅದನ್ನ ಹೇಗೆ ಬಳಸಿಕೊಳ್ತಾರೆ ಅನ್ನೋದೇ ಈಗಿರೋ ಪ್ರಶ್ನೆ. ನಮಸ್ಕಾರ.